ಎಂಟು ಹೆಸರಲ್ಲಿ ಕರೀತಾರೆ, 7-8 ಹೆಸರಲ್ಲಿ ಕರೀತಾರೆ ನನ್ನ. ಹೇಳು ಹೇಳು ಏಳು ಹೇಳು 8 ಹೇಳು. ಅವನು ನಾನು ಇಲ್ಲೇ ಸಾವಿರ ಶಂತಳು ಸುಧಮ್ಮ ಅಂತ ಅವಳು, ಇವನು ಅವನ ಜೊತೆ ಬಹಳ ಹೊಂದಾಣಿಕೆಂದಿದ್ದಾನೆ. ಅದ್ರಿಂದ ಇವನ್ ನೋಡೋಣ ಅಂತ ನಾನು ಇವನ್ ಜೊತೆ ಬಂದೆ. ನಾನೇನು ಮಾಡಲ್ಲ, ಓದ್ತೀನಿ. ಏಸು ನಂಬಿದ್ರಲ್ಲ ಹೆಂಗಿಡಿದೆ ನೀನು? ಇವನ್ನ ಅದಕ್ಕೆ ನಾನು ಬೈಬಲ್ನ ಮುಟ್ಟಕ್ಕೆ ಕೊಡ್ತಿರಲ್ಲ ಇವನ್ನ. ಮನೇಲಿ ಏನೋ ಮಾಡಿದ್ರು ಇವನ್ನ. ಅಲ್ಲಿ ಬಾಬಿಂಗ್ ತೊಂದರೆ ಕೊಟ್ಟಿದ್ದು ಹೊಟ್ಟೆದು ನಾನಲ್ಲ. ಇವನ್ನ ಮುಖನೇ ತೊಳಿದಂಗೆ ಇವನಿಗೆ ಅನ್ನ ಹತ್ರ ತಿನ್ಸಿನಿ. ಇವನೊಂದು ಮುಚ್ಚಬಾರ್ದು, ಮುಖನೂ ತೊಳಿಬಾರ್ದು. ಕಾರಣ ಇವನು ನನ್ನ ಕಡೆಗೆ ಬರ್ಲಿ ಅಂತ. ಇವನು ನನ್ನ ಕಡೆಗೆ ಬರ್ಲಿ ಅಂತ. ಏಸು ಬಿಡ್ಲಿ ಅಂತ ನನ್ನ ಕಡೆಗೆ ಬರ್ಲಿ ಅಂತ. ಯಾಕೆ ನಿನ್ ಕಡೆ ಯಾಕೆ ಬರ್ಬೇಕು? ಇವನು ನನ್ನ ಬಂಟನ ಜೊತೆ ಚೆನ್ನಾಗಿವನಲ್ಲ. ನನ್ನ ಬಂಟನ ಜೊತೆ ಚೆನ್ನಾಗಿವನ. ಏನೇನು ತೊಂದರೆ ಕೊಟ್ಟೆ? ಏನಿಲ್ಲ, ಸುಮ್ಮನೆ ಇವನ್ ಜೊತೆ ಬಂದೆ ನಾನು. ಎಷ್ಟು ವರ್ಷದಿಂದ? ನಾನು ಈಗ ಒಂದು ಎಷ್ಟು ದಿನ ಆಯ್ತು? 4 ತಿಂಗಳಾಗಿತ್ತು ಅಷ್ಟೇ. 3-4 ತಿಂಗಳಾಗಿತ್ತು ಅಷ್ಟೇ. ಕೂದಲು ಕೇಳು. ಕೂದಲು ಮಕ್ಕಳು ವಿಷಯ, ಮಕ್ಕಳು ತೊಂದರೆ ಕೊಟ್ಟಿದ್ಯಾ? ಮುಟ್ಟಬಾರ್ದು ಅವ್ರನ್ನ. ಹೇಳು, ಅರ್ಕೆ ಮಾಡು. ರವಿ, ಭವ್ಯ, ದರ್ಶನ್, ದಿನಕರ್. ಸವಾಸಕ್ಕೆ ಬರಲ್ಲ. 2 ಕೂದಲು ಕೇಳು, ಸರಿಯಾಗಿ ಕೇಳು. ಇಸ್ಕೊಳ್ಳಿ ಮಲ್ಲಿಕೋದನ್ನ ಇಸ್ಕೊಳ್ಳಿ, ಸರಿಯಾಗಿ ಸಿಗ್ತಾ ನೋಡಿ. ಇಸ್ಕೊಳ್ಳಿ, ಸುಟ್ಟಾಕಿ. ಏಸು ರಕ್ತ ಅಂತ ಅಲ್ಲೇ ಸುಟ್ಟು. ನೀನೇ ಗಾಡಿ ಗುಂಡಿ ಬೀಳ್ಸಿ ಕೈ ಮಲ್ಲಿ ಕೂರ್ಸನಂತ. ಅವರು ನಿಂಗಣ್ಣ ಮನೆ ಅವ್ರೇನು ನಾನು ಯಾರಿಗೂ ಗೊತ್ತಿಲ್ಲ. ಇವನೊಬ್ಬ ಕೂದಲು ಕೇಳು. ಕಿತ್ತಾಯ್ತಾ? ಇವ್ರ ಬಾಯ್ಲಿ ಆಡ್ಬಾರ್ದು ಮಾತಾಡಿಸ್ತೀನಿ. ಜನಕ್ಕೆ ತಂದಿಟ್ಬೇಕು ಅಂತ ನನ್ನ ಮನ್ಸಲ್ಲಿತ್ತು. ಅದಕ್ಕಾಗೆ ಬಂದೆ. ಇವನ್ ಊರಲ್ಲಿ ಮೆರಿತಾನೆ ಇವನು. ಮೆರಿತಾನೆ ಅಂತಲೇ ನಾನು ಬಂದು ಇವನ್ನ ಎಲ್ಲ ಮಟ್ಟ ಹಾಕ್ಬೇಕು ಅಂತ ಬಂದೆ. ಅಲ್ಲೂ ಇದೆ. ಆಯ್ತಾಯ್ತು, ಬಿಡಿಸಿದ್ದೀನಿ. ಬಿಟ್ಟಿದೆ ಈಗ ನೀನು. ಉಳಿಸು, ಆ ಕಡೆ ಉಳಿಸು. ಹೇಳು. ರವಿ ಭವ್ಯ ನಿಂಗಣ್ಣ ಫ್ಯಾಮಿಲಿ, ಮಲ್ಲಿಕ್ ಫ್ಯಾಮಿಲಿ, ದಿನಕರ್ ದರ್ಶನ್. ಯಾರು ಸವಸ್ಸಿಗೆ ಬರಲ್ಲ. ಗೆಟ್ ಔಟ್. ಗೆಟ್ ಔಟ್. ಹಂಗೆ ಗೆಟ್ ಔಟ್. ಕಲಬ ಶಮರ ಬರ ಕಲಬಲ ಶಮ ರೇಖೋ ಬಾರಿ ಬಾರ ಲಾಭ ಶಮ ಮಾರಿ ಬರ ಬಾರ ಕೊಲ್ಲೋಬೋ ಶಮ. ಜ್ಞಾನ ಬರಲಿ ಈಗ. ರವಿಗೆ ಜ್ಞಾನ ಬರಲಿ. ಹಲಬರೋ ಕೊರೋ ಬಾರ ಯೇಸುವಿನ ನಾಮದ ಜ್ಞಾನ ಬರಲಿ. ಆ ದೆವ್ವ ಇನ್ನೆಂದಿಗೂ ಬರಬಾರ್ದು. ಇನ್ನು ಯೇಸುವಿನ ನಾಮದ ಜ್ಞಾನ ಬರಲಿ. ಒಂದು ಫ್ರೆಶ್ ಮಗನಾಗೆದ್ದಳಲಿ. ಮಗನು ನೂತನ ಸೃಷ್ಟಿಯಾಗೆದ್ದಳಲಿ ಈಗ ರವಿ. ಹಬರೋ ಕಲಬ ಶಮ ಮರ ಬರ ರಬ. ಕಮ್ ಬ್ಯಾಕ್ ಟು ಕಾನ್ಶಿಯಸ್. ರವಿಗೆ ಜ್ಞಾನ ಬರಲಿ. ಯೇಸುವಿನ ನಾಮದಲ್ಲಿ ರವಿ ಜ್ಞಾನ ಬರಲಿ ಈಗ. ಮಗನು ಬಿಡುಗಡೆ ಮಾಡಿದರೆ ಬಿಡುಗಡೆ. ಯೇಸು ಬಿಡುಗಡೆ ಮಾಡಿದರೆ ಬಿಡುಗಡೆ. ಬರ ಕಲು ಮರು ಲೊಬರು ಕರ ಬರ ಶಮ ರಲೋ ಬರೋ ಕೊರೋ ಮೋರೋ ಶಮ ಮರ ಬರ ರಬ. ಯೇಸುವಿನ ರಕ್ತ ದೂರ ಬಾರಿ ಕಾಲ ಬಾಲ ಶಬ ಲೀರ ಬಾರಿ ಕಬ ಶಮ ಮರ ಬರ ರಬ ಧೂಮ ರಕ್ಕ ಲೋಬೋ ಶರಬಾರ ರವ. ಏನು ಹೆಸರು? ರವಿನಾ? ಕಲಬರೋ ಲಬ ಶಮರ ಬರ ಲಬ. ಥ್ಯಾಂಕ್ ಯು ಜೀಸಸ್. ರಬಾರ ಕಲಬಾರ ಲಬ. ಮೈ ಬಾರೆಲ್ಲ ಹೋಯ್ತಾ? ಫ್ರೀ ಆಯ್ತಾ? 4-5 ತಿಂಗಳಿಂದಿತ್ತಾ? ಮೊನ್ನೆ ಅಣ್ಣ ಬೆಳಗಿನ ಜಾವ 5:15 ಏನೋ ಅದಿನ್ಕೆಂಡಾತು ಅಂತ ಅಂದ್ರು. ಅಂದ್ರೆ ನಾನು ಎದರ್ಲಿಲ್ಲ. ಆಮೆನ್. ಪಕ್ಕದಲ್ಲಿ ಹಲ್ಲೆಲೂಯಾ. ಎದರಲಿಲ್ಲ ನಾನು. ಆಮೇಲೆ 3-4 ದಿನದಿಂದ ಅಲ್ಲೆಲ್ಲ ಊಟ ಮಾಡಿದೆ. ಹಂಗ ಆತಲೇ ಐತೆ ಅಂತ ಅಂತಲೇ ಇದ್ರು. ಇಲ್ಲಿ ಕೆಲ್ಸಕ್ಕೆ ಹೋಯ್ತಾರಲ್ಲ ಸೈಲೇಜ್ ಮಿಷಿನಿಗೆ, ಅಲ್ಲಿ ಊಟ ತಗೋಗಿ ಅಲ್ಲಿ ಊಟ ಮಾಡಿದೆ ಅಂತಲೇ ಇದ್ರು. ಅವತ್ತಿಂದ ಹಿಂಗ ಅದಿನ್ಕೆಂಡಂಗೆ ಆತೈತೆ ಅಂತವ. ನಾನು ಏನೋ ಇರಬೇಕು, ಎಲ್ಲ ಏನೋ ಸೇರ್ಕೊಂಡಿರ್ತೈತಿ ಅಂದ್ಕೊಂಡೆ ಸುಮ್ಮನೆ ನಾನು ನೀಟಾಗಿ ಪ್ರೇಯರ್ ಮಾಡ್ಕೊತಿದ್ದೆ. ಇವ್ರ ಅಣ್ಣ 1.5 ತಿಂಗಳಾಯ್ತೆ ಸತತವಾಗಿ ಬೈಬಲ್ ಅಲ್ಲಿ ಉಜ್ಜುತ್ತಿರ್ಲಿಲ್ಲ, ಮಕ್ಕ ತೊಳಿತಿರ್ಲಿಲ್ಲ, ಊಟ ತಿಂಡಿ ಟೈಮಿಗೆ ಕರೆಕ್ಟಾಗಿಲ್ಲ. ನಾನು ಎಷ್ಟೋ ಬಲವಂತ ಮಾಡಿರುವೆ ಊಟ ತಿಂಡಿ ತಿಂತಿರ್ಲಿಲ್ಲ. ಆಮೇಲೆ ಮೊನ್ನೆ ದಿನ ಅದೇ ಹೇಳಿದ್ನಲ್ಲ, ಅದಿನ್ಕೆಂಡಂಗೆ ಆಗಿತ್ತು ಅಂತ ಎದ್ರೆ ಟೈಮ್ ಐತೆ 5 ಗಂಟೆ ಐತೆ, ಎದ್ದೋಗಿ ಬರ್ರಿ ಕರಬಿಡಕ್ಕೆ ಹಾಲು ಕರಿಯೋಕ್ಕೆ ಅಂತ ಅಂದೆ. ಅಂತ ಅಂದಮೇಲೆ ಓದ್ತೀನಿ ತಡಿ, ಇವತ್ತು ಯಾಕಂದ್ರೆ ಮೈ ಕೈಯೆಲ್ಲ ನೋಯ್ತೈತೆ, ಎಂಥದ ಕಣ್ಣು ಅದಿನ್ಕೆಂಡಂಗೆ ಆತು ಅಂತ ಮೈಕೊಂಡ್ರು. ಊಟ್ಲಿ ಯಾರನ್ನಾರು ಕಳಿಸ್ಬೋವಿ, ನಂಗೆ ಆತ ಇಲ್ಲ ಇವತ್ತ ಅಂತವ. ನಾನು ಪ್ರೇರಣೆ ಹಾಕಿದ್ರೆ ಅಣ್ಣ
ಕಣ್ಣು ಹಿಂಗ್ ಗಿರಿಕೆ ನಂಗೆ ಟ್ರೈ ಸಿಕ್ಬಿಡದ. ಓ ನನಗೆ ಅವತ್ತು ಗೊತ್ತಾಗ್ಬಿಡ್ತು ಪಕ್ಕ ಏನೈತೆ ಅಂತವ. ಅದಕ್ಕೆ ಸಡನ್ ಆಗಿ ಈ ತರ ಪ್ರೇಯರ್ ಇಡ್ಸಿ. ಹಾಲೆಲೂಯಾ. ಯಾವತ್ತಾಗಿದ್ದು? ಮೊನ್ನೆ ದಿನ ಇವರು ಪ್ರೇಯರ್ ಇಡ್ಸೋಣ ಅಂದ್ರೆ ಬೇಡ, ದುಡ್ಡೆಲ್ಲಿಂದ ತರೋಣ, ದುಡ್ಡಿಲ್ಲ, ಬೇಡ, ಇದೇ ಮಾತು ಹೇಳ್ತಿದ್ದಿತ್ತು. ಮೊನ್ನೆ ದಿನ ಯಾವಾಗ ಹಂಗಾತು, ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಫೋನ್ ಮಾಡಿ ಬೆಳಿಗ್ಗೆ ಇನ್ನು 7 ಗಂಟೆಗೆ ಫೋನ್ ಮಾಡಿದೆ, ಶೋಭಕರ್ ಯಾವತ್ತು ಬರ್ತಾರೆ ಕೇಳಿ. ಇದ್ದಕ್ಕಿದ್ದಂಗೆ ಸಿಂಪಲ್ ಆಗಿ ಪ್ರೇಯರ್ ಇಡಿಸ್ಬಿಡೋಣ, ಪ್ರೇಯರ್ ಆಗೋಗ್ಬಿಡಿ ಅಂತವ. ಪ್ರೇಯರ್ ಇಡಿಸಿದ್ದು. ಆಮೇನ್. ಎಲ್ಲ ಕೈಗಳ ಮೇಲೆ ದೇವರಿಗೆ ಸ್ತೋತ್ರ ಮಾಡೋದು ನಾವು. ವಿ ಗಿವ್ ಯು ಆಲ್ ದ ಗ್ಲೋರಿ ಟು ಯು ಅಂಡ್ ಯು ಓನ್ಲಿ ಫಾದರ್. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೀವಿ. ಇಂದು ಈ ಮನೆಗೆ ಬಿಡುಗಡೆ ಪಟ್ಟೆ ಅಪ್ಪ, ಈ ಮಕ್ಕಳು ಅಪ್ಪ ಸಾಕ್ಷಿಗಾಗಿ ಸ್ತೋತ್ರ ಅಪ್ಪ ರಾಜ. ನಿನ್ನ ಅತಿಶಯವಾದ ಕರುಣೆ ಕೃಪೆಗಾಗಿ ಸ್ತೋತ್ರ ಅಪ್ಪ ರಾಜ. ಮಗನ್ನು ಬಿಡುಗಡೆ ಮಾಡಿದರೆ ಬಿಡುಗಡೆ ಕರ್ತನೆ. ಈ ಮಹಿಮೆ ನಾವು ನಿನಗೇ ಸಲ್ಲಿಸ್ತೀವಪ್ಪ. ನಿನ್ನ ಮಗನು ಇವತ್ತಿಂದ ದೆವ್ವಗಳನ್ನ ಅಟ್ಟಾಡಿಸ್ಲಿ, ಲೋಕದ ದೆವ್ವಗಳನ್ನ ಅಟ್ಟಾಡಿಸ್ಲಿ, ಸೇವೆ ಮಾಡೋದಾಗ್ಲಿ ಕರ್ತನೆ. ದರ್ಶನ ದಿನಕ್ಕರು ಸಹ ಕರ್ತನೆ. ನಿನ್ನ ಮಹಿಮೆ ಈ ಸೆಕೆಂಡಿನಲ್ಲಿ ಈ ಮನೆ ಮೇಲೆ ಪಡ್ಡಾಡಿ. ಇಂದು ನೋಡುವ ಐಗುಪ್ತರನ್ನು ತಿರುಗಿ ನೋಡುವುದಿಲ್ಲ. ರವಿ ಮಲ್ಲಿಕ್, ನಿಂಗಣ್ಣ ಫ್ಯಾಮಿಲಿ ಅಪ್ಪ ಕರ್ತನೆ, ಸುನೀತಾ ಅಪ್ಪ ಕರ್ತನೆ, ಭವ್ಯ ಅಪ್ಪ ರಾಜ, ಎಲ್ಲ ಮಧು, ರತ್ನ, ದಿನೇಶ್, ಮಮತಾ, ಎಲ್ಲ ಫ್ಯಾಮಿಲಿಗಳಪ್ಪ, ಸುರೇಶ್, ಮಂಜುಳಾ ಫ್ಯಾಮಿಲಿ ಎಲ್ಲರ ಮೇಲೆ ಪಡ್ಡ. ಇದನ್ನ ಜಯಮ್ಮಗೆ ಅಪ್ಪ ಮಗಳಿಗೆ ಪ್ರಾರ್ಥನೆ ಮಾಡಿರೋದು ಕ್ಯಾನ್ಸರ್ ಇನ್ನ ಔಟ್ ಇನ್ನ ಅದಕ್ಕೆ ಇಂದು ಈ ಊರಿಗೆ ದೊಡ್ಡ ಬಿಡುಗಡೆ ಕಳು. ಅನೇಕರು ಸತ್ಯ ನಂಬ್ಕೊಂಡು ಬರ್ತಾರೆ ಊರಲ್ಲಿ, ಅನೇಕರಿಗೆ ಸತ್ಯ ಗೊತ್ತಾಗುತ್ತೆ, ಅನೇಕರಿಗೆ ಬಿಡುಗಡೆ ಆಗುತ್ತೆ. ಇವತ್ತು ನಡೆದಿರೋ ಈ ಪ್ರಾರ್ಥನಾ ಕೂಟ ಇದು ಈ ಊರಿಗೇನೆ, ಇಡೀ ಸಾಲ್ಗಾಮೆ ಹೋಬಳಿಗೇನೆ ದೊಡ್ಡ ಬಿಡುಗಡೆ ಇರುತ್ತಿದ್ದು. ಇಡೀ ದೇಶದ ಏಸಪ್ಪನ ಬರೋಣಕ್ಕೆ ಸಿದ್ಧತೆ ಇದೆ. ಥ್ಯಾಂಕ್ ಯು ಫಾದರ್. ಎಲ್ಲರ ಒಳಗಡೆನೂ ಒಂದು ಹೊಸ ಪ್ರಾರಂಭ, ಹೊಸ ಅಭಿಷೇಕ ಜೀವನ ಪ್ರಾರಂಭ ಆಗುತ್ತೆ. ಇವನ್ ನಿತಿನ್ನುವೆ ಥ್ಯಾಂಕ್ ಯು. ನಿನ್ನ ಸಮಾಧಾನ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್ ಆಮೆನ್.